ಮದ್ದರ ಲಕ್ಕಮ್ಮ ಅಮ್ಮನವರ ಧಾರ್ಮಿಕ ಕಾರ್ಯಕ್ರಮ. ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಭಾಗಿ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶಕ್ತಿ ದೇವತೆ ಶ್ರೀ ಮಹಾಲಕ್ಷ್ಮಿ ಮದ್ದರ ಲಕ್ಕಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಭಾಗಿಯಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಅಲ್ಲದೆ ಸಾವಿರಾರು ಭಕ್ತರು ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರರಾದರು. ಶಕ್ತಿ ದೇವತೆ ಶ್ರೀ ಮಹಾಲಕ್ಷ್ಮಿ ಮದ್ದರ ಲಕ್ಕಮ್ಮ ದೇವಿಗೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಗಳು ಕುಂಭಮೇಳದ ತೀರ್ಥ ಪವಿತ್ರ ಗಂಗಾಜಲದಿಂದ ಅಭಿಷೇಕ ಹಾಗೂ ತೀರ್ಥ ಸ್ನಾನವನ್ನ ನೆರವೇರಿಸಿದ್ರು. ಬಳಿಕ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಕ್ತರಿಗೆ ಸ್ವತಃ ಗುರೂಜಿಯೇ ಪ್ರಸಾದವನ್ನ ವಿತರಿಸಿದ್ರು. ಈ ವೇಳೆ ಮಾತನಾಡಿದ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ, ಈ ಸನ್ನಿಧಿ ಐತಿಹಾಸಿಕ ಹಿನ್ನೆಲೆ ಉಳ್ಳ ಶಕ್ತಿಪೀಠವಾಗಿದೆ. ಇಲ್ಲಿ ಪ್ರಾರ್ಥನೆ ಮಾಡಿದ ಭಕ್ತರ ಕಷ್ಟಗಳಿಗೆ ತಾಯಿ ಮದ್ದರ ಲಕ್ಕಮ್ಮ ದೇವಿ ಪರಿಹಾರ ಒದಗಿಸ್ತಾಳೆ ಅಂತ ಹೇಳಿದ್ರು. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಮಾಡ್ತಿರ್ತಕ್ಕಂತಹ ವಿಶೇಷವಾದ ಶುಭ ಆಶೀರ್ವಾದಗಳು. ಇವತ್ತು ನಾವು ಅನೇಕ ಶತಮಾನಗಳ ಇತಿಹಾಸ ಇರತಕ್ಕಂತಹ ಕಾಲಗರ್ಭದಲ್ಲಿ ಹುದುಗು ಹೋಗಿ ಪುನಃ ತಾನಿದ್ದೀನಿ ಅಂತ ಹೇಳಿ ಹೊರಗೆ ಬಂದಿರುವಂತಹ ಮಹಾಮಾತೆಯಾಗಿರ್ತಕ್ಕಂತಹ ತುಮಕೂರಿನ ಶಕ್ತಿ ದೇವತೆಯಾದ ಚಿಕ್ಕನಾಯಕನಹಳ್ಳಿಯ ವಿಶೇಷ ಗ್ರಾಮದ ದೇವಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಶ್ರೀ ಮಹಾಲಕ್ಷ್ಮಿ ಮದ್ದರ ಲಕ್ಕಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಾವೀಗ ಇದ್ದೇವೆ. ಅಮ್ಮನವರಿಗೆ ಕಾವಲಾಗಿ ಇಲ್ಲಿ ಕ್ಷೇತ್ರಪಾಲಕನಾಗಿ ಕಾರಣಿಕ ದೈವವಾಗಿರ್ತಕ್ಕಂತಹ ಧೂತರಾಯ ಸ್ವಾಮಿ ಇರತಕ್ಕಂಥದ್ದು. ಇಂತಹ ಸನ್ನಿಧಿಗೆ ಅದೆಷ್ಟು 100 ವರ್ಷಗಳ ಇತಿಹಾಸವಿದೆಯೋ ಖಂಡಿತವಾಗಿಯೂ ಯಾರಿಗೂ ಗೊತ್ತಿಲ್ಲ. ಈ ದೇವಸ್ಥಾನದವರು ಈ ದೇವಸ್ಥಾನದ ಹಿನ್ನೆಲೆಯನ್ನ ಹುಡುಕಬೇಕು ಮತ್ತು ಇಲ್ಲಿ ಅಮ್ಮನವ್ರು ನೆಲೆಸಿದ್ದಾದ್ರೂ ಹೇಗೆ, ಏನು, ಎತ್ತ ಅಂತ ಹೇಳಿ ಅದರ ಹಿನ್ನೆಲೆಯನ್ನ ಕೆದಕೋಕ್ಕೋಸ್ಕರವೇ ಕೇರಳ ಮೂಲದಿಂದ ಅನೇಕ ಪಂಡಿತರನ್ನ ಅಷ್ಟಮಂಗಳ ಪ್ರಶ್ನೆಯನ್ನ ಹಾಕ್ಸೋಕ್ಕೋಸ್ಕರ ಅಂತಾನೆ ಕರೆಸಿ ಪ್ರಶ್ನೆಯನ್ನ ಹಾಕಿಸಿದ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಮದ್ದರ ಲಕ್ಕಮ್ಮ ಅಮ್ಮನವರಿಗೆ ಅದೆಷ್ಟೋ ಶತಮಾನಗಳ ಇತಿಹಾಸವಿದೆ. ಒಂದು ಕೋಟೆಯನ್ನ ಕಾಪಾಡ್ತಾ ಇದ್ದಂತಹ ಕೋಟೆಯ ಬಾಗಿಲಿನ ದೇವತೆಯಾಗಿದ್ಲು. ಈ ಚಿಕ್ಕನಾಯಕನಹಳ್ಳಿ ಮೂಲತಃ ಪಾಳೆಗಾರರ ವಂಶಗಳು ಬೆಳೆದಂತಹ ನಾಡಾಗಿದೆ. ಇಂತಹ ನಾಡಿನಲ್ಲಿ ಆ ಕೋಟೆಗಳನ್ನ ಕಾಪಾಡೋಕ್ಕೋಸ್ಕರನೇ ಕೋಟೆಗಳಿಗೆ ಅಧಿದೇವತೆಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಅಂತಹ ಪ್ರತಿಷ್ಠಾಪನೆ ಮಾಡಿದಂತಹ ದೇವಿಯರಲ್ಲಿ ಶ್ರೀ ಮಹಾಲಕ್ಷ್ಮಿ ಮದ್ದರ ಲಕ್ಕಮ್ಮ ಅಮ್ಮನವರು ಸಹ ಒಬ್ಬರಾಗಿದ್ದಾರೆ. ಅದಕ್ಕೆ ಇವತ್ತಿಗೂ ಸಹ ಚಿಕ್ಕನಾಯಕನಹಳ್ಳಿಯ ಶುಕ್ರವಾರದ ಕೋಟೆ ಬಾಗಿಲಿನ ಪಕ್ಕದಲ್ಲೇ ಈ ದೈವದ ಮೂಲ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಈಗ ಸರಿಸುಮಾರು ಒಂದು 3 ದಶಕಗಳಿಂದ ಈಚೆ ಮತ್ತೆ ಪುನರುತ್ಥಾನ ಆಗಿ ಅಮ್ಮನವರು ಬಹಳ ಪ್ರಸಿದ್ಧಿಯಾಗ್ತಾ ಇದ್ದಾರೆ. ತನ್ನ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಚಮತ್ಕಾರಗಳನ್ನ ಅನೇಕ ಭಕ್ತಾದಿಗಳಿಗೆ ಈಗಾಗಲೇ ತೋರಿಸಿದ್ದಾರೆ. ಗುರುಗಳೇ, ಇಲ್ಲಿ ಬಂದ್ರೆ ಏನ್ ಸಿಗುತ್ತೆ ಅಂತ ತುಂಬಾ ಜನ ಕೇಳ್ತೀರಲ್ವ. ನಿಮಗೇನು ಬೇಕು? ಎಲ್ಲವೂ ಸಹ ಸಿಗ್ತಕ್ಕಂಥದ್ದು. ಆದ್ರೆ ಬೇರೆಯವರಿಗೆ ಕೆಡಕನ್ನು ಬಯಸಬಾರ್ದು, ಬೇರೆಯವರ ಜೀವನದಲ್ಲಿ ಆಟ ಆಡ್ಲಿಕ್ಕೆ ಬರಬಾರ್ದು. ನಿಮಗೇನಾದ್ರೂ ಕೆಡಕಾಗಿದ್ಯಾ, ನಿಮಗೇನಾದ್ರೂ ಮಾಟಮಂತ್ರ ಆಗಿದ್ಯಾ, ನಿಮಗೇನಾದ್ರೂ ದೃಷ್ಟಿದೋಷವಾಗಿದ್ಯಾ, ನಿಮಗೆ ಯಾರಾದ್ರೂ ಸಮಸ್ಯೆಯನ್ನ ಕೊಡ್ತಾ ಇದ್ದಾರಾ, ಅಂಥ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಇಲ್ಲಿ ಬಗೆಹರಿಸ್ಕೊಳ್ಬಹುದು. ಅದರಲ್ಲೂ ಈ ನೆಗೆಟಿವ್ ಎನರ್ಜಿ, ಮಾಟಮಂತ್ರದ ದೋಷಗಳು ತುಂಬಾ ಜನರನ್ನ ಇತ್ತೀಚೆಗೆ ತುಂಬಾ ಸಹಜವಾಗಿ ಕಾಡ್ತಾ ಇರತಕ್ಕಂಥದ್ದು. ಹೊಟ್ಟೆ ಉರಿಗೆ ಅಥವಾ ಅವ್ರು ಏನೋ ಏಳಿಗೆ ಆಗ್ತಾ ಇದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ, ಅವ್ರ ಬದುಕು ಚೆನ್ನಾಗಿರಬಾರ್ದು ಅಂತ ಹೇಳಿ ಹೊಟ್ಟೆ ಉರ್ಕೊಂಡು ಏನ್ ಮಾಡ್ತಾರೆ, ಅಕ್ಕಪಕ್ಕದವ್ರೆ, ಒಡ ಹುಟ್ಟದವ್ರೆ, ಬೇರೆ ಇನ್ನೆಲ್ಲೋ ದೂರಕ್ಕೆ ಹೋಗ್ಬೇಕಾಗಿಲ್ಲ, ಜೊತೆಗೆ ಹುಟ್ಟಿದಂತಹ ಅಣ್ಣ ತಮ್ಮಂದ್ರು, ಅಕ್ಕಂಗಿರು, ಎಷ್ಟೋ ಜನಕ್ಕೆ ತಂದೆಗೆ ತಾಯಿಗೆ ತಂದೆ, ಈ ರೀತಿಯಾಗೆಲ್ಲ ಮಾಟಮಂತ್ರ ಮಾಡಿಸಿರುವಂತಹ ಅನೇಕ ಉದಾಹರಣೆಗಳು ಬಗೆಹರಿದಂತಹ ಕ್ಷೇತ್ರ ಈ ಮಹಾಲಕ್ಷ್ಮಿ ಮದ್ದರ ಲಕ್ಕಮ್ಮ ಅಮ್ಮನವರ ಸನ್ನಿಧಿಯಾಗಿದೆ. ಯಾಕಂದ್ರೆ ಇಲ್ಲಿ ಕಾರಣಿಕ ದೈವವಾಗಿ ಕ್ಷೇತ್ರಪಾಲಕನಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅಮ್ಮನ ಧೂತ ಬಂಟನಾಗಿ ಶ್ರೀ ಕಾರಣಿಕ ದೈವವಾಗಿರ್ತಕ್ಕಂತಹ ಧೂತರಾಯ ಸ್ವಾಮಿ. ಅಂತಹ ಧೂತರಾಯ ಸ್ವಾಮಿ ಯಾವುದೇ ರೀತಿಯ ಭೂತ ಪ್ರೇತ ಪೀಡ ಪಿಶಾಚಿಗಳಿದ್ದರೂ ಸಹ ಅದೆಲ್ಲವನ್ನ ತನ್ನ ಕಾಲಿನ ಬುಡದಲ್ಲಿ ಹಾಕಿ ಧೂಳಿಪಟ ಮಾಡಿ ಎಲ್ಲರ
ಋಣಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಇರ್ತಕ್ಕಂಥದ್ದು ಧೂತರಾಯ ಸ್ವಾಮಿಗೆ. ಆ ಧೂತರಾಯ ಸ್ವಾಮಿಗೂ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಅಮ್ಮನವರಲ್ಲಿ ಬಹಳ ಸೌಮ್ಯ ಸ್ವರೂಪಿಣಿ. ಅಮ್ಮನ ಆ ವರ್ಣನೆಯನ್ನು ಮಾಡೋಕೆ ಸಾಧ್ಯವಿಲ್ಲ. ಚತುರ್ಭುಜಧಾರಿಣಿ, ನಿಮ್ಮೆಲ್ಲರ ಸಂಕಷ್ಟವನ್ನ ಕಳೆಯೋಕಂತಲೇ 4 ಕೈಗಳಿಂದ ಕೊಡುವಂತಹ ವರಗಳು ನಿಮಗೆ ಎಷ್ಟು ರೀತಿಯಾಗಿ ನಿಮ್ಮ ಜೀವನನ ಉದ್ಧರಿಸುತ್ತೆ ಅಂತ ಹೇಳಿದ್ರೆ, ನಂಬಿಕೆ, ಶ್ರದ್ಧೆ ಇವೆರಡು ಇದ್ರೆ ನಿಮ್ಮ ಬದುಕು ಈ ಕ್ಷೇತ್ರದಲ್ಲಿ ಬದಲಾವಣೆ ಆಗಿಯೇ ಆಗತ್ತೆ ಅನ್ನುವಂತಹದ್ದು ನಮ್ಮ ಮನಸ್ಸಿನ ಅಭಿಮತ. ಕಾರಣ ಯಾಕಪ್ಪ ಅಂತ ಹೇಳ್ತಿದ್ರೆ, ಎಷ್ಟೋ ಜನರ ಸಮಸ್ಯೆಗೆ ನಾವು ಹಲವಾರು ಮಾಧ್ಯಮಗಳ ಮುಖಾಂತರವಾಗಿ ಸಮಸ್ಯೆಗೆ ಪರಿಹಾರ ಹೇಳ್ತಿರೋದು ಎಲ್ರಿಗೂ ಸಹ ಗೊತ್ತಿದೆ. ಆದ್ರೆ ನಮಗೂ ಒಂದಷ್ಟು ಸಮಸ್ಯೆಗಳು ಕಾಡುತ್ತೆ ಅಲ್ವಾ? ಅಂತಹ ಸಮಸ್ಯೆಗಳನ್ನ ನಾವು ಎಲ್ಲಿ ನೀಗಿಸ್ಕೊಳ್ತೀವಿ? ನಾವು ಯಾವ ದೈವದ ಆಶ್ರಯವನ್ನು ಮಾಡಿದ್ದೀವಿ ಅಂದ್ರೆ, ನಾವು ಇದೇ ದೈವದ ಆಶ್ರಯವನ್ನು ಸಹ ಮಾಡಿರುವಂಥದ್ದು. ಈ ದೈವದ ಆಶ್ರಯ ಮಾಡಿದ ನಂತರದಲ್ಲಿ ನಾವು ಸಹ ನಮ್ಮ ಬದುಕಿನಲ್ಲಿ ಅದೆಷ್ಟೋ ಬದಲಾವಣೆಗಳನ್ನ ಮತ್ತು ನಮ್ಮ ಮನಸ್ಸಿಗೆ ಇಚ್ಛಿತವಾದ ಕಾರ್ಯಗಳನ್ನ ಈ ಕ್ಷೇತ್ರದಲ್ಲಿ ನಾವು ಮಾಡ್ಕೊಳ್ತೀವಿ. ಅಂದ್ರೆ ನಾವೊಬ್ರು ಗುರುಗಳಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥವರಾಗಿ ನಮಗೂ ಒಂದು ದೈವದ ಆಶ್ರಯ ಬೇಕೇ ಬೇಕಲ್ವಾ? ಸಮಾಜಕ್ಕೆ ನಾವು ಏನೇ ಆಗಿದ್ದಿರಬಹುದು, ಆದ್ರೆ ತಾಯಿ ಮುಂದೆ, ತಂದೆ ಮುಂದೆ ನಾವು ಯಾವತ್ತೂ ಮಕ್ಕಳು ಸೇವಕರಾಗಿ ಬರಬೇಕು, ಸೇವಕರಾಗಿಯೇ ಇರಬೇಕು. ನೀವು ಸಹ ಅಮ್ಮನವರನ್ನ, ಕ್ಷೇತ್ರಪಾಲಕರಾದಂತಹ ಧೂತರಾಯ ಸ್ವಾಮಿಯನ್ನ ನೀವು ನಂಬಿದ್ರೆ ನೀವು ಸಹ ನಂಬಿದ್ರೆ ನಿಮ್ಮ ಬದುಕಿನಲ್ಲೂ ಅದೆಷ್ಟು ಬದಲಾವಣೆಯ ಬೆಳಕನ್ನ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ತಿಥಿಗಳು ಬಹಳ ವಿಶೇಷವಾದದ್ದು. ನೀವು ಎಂತಹ ಸಮಸ್ಯೆಗಳನ್ನ ಇಟ್ಕೊಂಡು ಇಲ್ಲಿಗೆ ಬಂದಿದ್ರು, ಆರೋಗ್ಯದ ಸಮಸ್ಯೆ, ಓಡಾಡೋಕ್ಕಾಗಲ್ಲ, ವೀಲ್ ಚೇರ್ ಮೇಲೆ ಬಂದಿರ್ತಾರೆ, ನೆಕ್ಸ್ಟ್ ಟೈಮ್ ಬರೋ ಹೊತ್ತಿಗೆ ಆಗ್ಲೇ ಅವರೇ ಕೋಲ್ ಮುರ್ಕೊಂಡಾದ್ರೂ ಬರುವಂತಹ ಪರಿಸ್ಥಿತಿ ಇಲ್ಲಿ ಬಂದಿರುತ್ತೆ. ಅಷ್ಟೇ ಅಲ್ಲ, ಹಣಕಾಸಿನ ಪರಿಸ್ಥಿತಿ ಆಗಿರಬಹುದು, ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ. ಎಷ್ಟು ಜನ ಹೆತ್ತವರು ಇವತ್ತಿಗೂ ಸಹ ಹೊಟ್ಟೆ ಉರ್ಕೊಳ್ತಿರ್ತಾರೆ ಅಂದ್ರೆ, ಎದೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಯಾವ ತಂದೆ ತಾಯಿಗೆ ತಾನೇ ಸುಮ್ಮನಿರೋಕ್ ಸಾಧ್ಯ? ಎಷ್ಟು ಬೇಜಾರಾಗ್ತಿರುತ್ತೆ. 4 ಜನ 4 ತರ ಪ್ರಶ್ನೆ ಕೇಳ್ತಾ ಇರ್ತಾರೆ. ಏನು, ಮಗಳಿಗೆ ಮದುವೆ ಮಾಡಲ್ವಾ? ಮಗನ ಹಾಗೆ ಬಿಟ್ಬಿಟ್ಟಿದ್ದೀರಾ? ಈ ರೀತಿ ಪ್ರಶ್ನೆಗಳೇ ಅವರನ್ನ ಜೀವನನ ಸುಡ್ತಾ ಇರುತ್ತೆ. ಅಂತಹ ಎಲ್ಲ ಸಮಸ್ಯೆಗಳಿಗೂ, ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಜೀವನದ ನೆಗೆಟಿವಿಟಿ, ಕೆಲಸ ಸಿಗ್ತಾ ಇಲ್ಲ, ಬೇರೆ ದೇಶಕ್ಕೆ ಹೋಗ್ಬೇಕು, ವಿದ್ಯಾಭ್ಯಾಸ ಆಗ್ತಾ ಇಲ್ಲ, ಮಕ್ಕಳು ಸರಿಯಾಗಿ ಮಾತು ಕೇಳ್ತಾ ಇಲ್ಲ, ಹಠ ಮಾಡ್ತಾ ಇದ್ದಾರೆ, ಸಂತಾನದ ಭಾಗ್ಯ ಇಲ್ಲ, ವಿವಾಹ ವಿಳಂಬವಾಗ್ತಾ ಇದೆ, ಏನು ಸಮಸ್ಯೆಗಳಿದೆಯೋ ಶ್ರದ್ಧೆ ನಂಬಿಕೆ ಇಟ್ಟುಕೊಂಡು ಇಲ್ಲಿ ಅಮಾವಾಸ್ಯ ಪೂಜೆ ದಿನ, ಹುಣ್ಣಿಮೆ ಪೂಜೆ ದಿನ ನೀವೇನಾದ್ರೂ ಬಂದು ಹೋಗಿದ್ದೆ ಆದ್ರೆ ನಿಮಗೆ ಶತಗಾಯ ಕಥಾಯ ನಿಮಗೆ ಪರಿಹಾರ ಸಿದ್ಧ. ಬೇಕಾಗಿರೋದೇನು ಪುನಃ ಹೇಳ್ತೀವಿ, ನಂಬಿಕೆ ಶ್ರದ್ಧೆ ಇಟ್ಟು ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ಬದುಕಿನಲ್ಲೂ ಬೆಳಕಾಣಿ, ಶುಭವಾಗ್ಲಿ. ಲೋಕಾ ಸಂಸ್ಥಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎನಾ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ಇದು ಉದ್ಭವ ಮೂರ್ತಿಯ ಸನ್ನಿಧಾನ. ಇಲ್ಲಿ ಕೇರಳದ ಪ್ರಸಿದ್ಧ ಕಲಾವಿದರು ದೇವಾಲಯವನ್ನ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿದ್ರು. ಇದು ನಮ್ಮ ಜಿಲ್ಲೆಯಲ್ಲಿ ಅಪೂರ್ವ ಎಂದು ತಿಳಿಸಿ ಭಕ್ತರನ್ನ ತಮ್ಮ ಶಕ್ತಿಗೆ ತಕ್ಕಂತೆ ಸಹಾಯ ಮಾಡುವಂತೆ ಮನವಿ ಮಾಡಿದ್ರು. ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ ಮದ್ದರ್ಲಕ್ಕಮ್ಮ ದೇವಿಯಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾ, ಸದ್ಭಕ್ತರೇ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಒಂದು ಧಾರ್ಮಿಕ ಕ್ಷೇತ್ರ. ಇಲ್ಲಿ ಅನೇಕ ದೇವಾಲಯಗಳಿದೆ. ಆ ದೇವಾಲಯಗಳ ನಡುವೆ ನಮ್ಮ ಮಹಾಲಕ್ಷ್ಮಿ ಮದ್ದರ್ಲಕ್ಕಮ್ಮ ಮತ್ತು ಕಾರಣಿಕ ದೈವ ಧೂತರಾಯ ಸ್ವಾಮಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಭಕ್ತ ಮಂಡಳಿ, ನಮ್ಮ ಕಾರ್ಯಕಾರಿ ಸಮಿತಿ ನಿರ್ಧಾರವನ್ನು ಮಾಡಿದೆ. ಈಗಾಗಲೇ ಏನು ಈ ದೇವಸ್ಥಾನವನ್ನು ತಮಿಳುನಾಡು ಮಾದರಿಯಲ್ಲಿ, ಕೇರಳ ತಮಿಳುನಾಡು ಮಾದರಿಯಲ್ಲಿ ಒಂದು ವಿಶೇಷವಾದಂಥ ದೇವಾಲಯ ಇದು ನಿರ್ಮಿಸಲಿಕ್ಕೆ ಈಗಾಗಲೇ ಸಿದ್ಧತೆ ಆಗಿದೆ. ಈಗಾಗಲೇ ಭೂಮಿ ಪೂಜೆ ಕೂಡ ಆಗಿದೆ ಮತ್ತು ಈಗಾಗಲೇ ಅದಿವರೆಗೂ ಕೂಡ ಕಟ್ಟಡದ ಕಾಮಗಾರಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಕೇರಳದ ಹೆಸರಾಂತ ಏನು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿದ್ದಾರೆ. ಇದು ಈ ಭಾಗದಲ್ಲಿ ನಮ್ಮ ಏನು ತುಮಕೂರು ಇರ್ಬೋದು, ಈ ಭಾಗದಲ್ಲಿ ಈ ಥರ ದೇವಸ್ಥಾನ ಇರೋದಿಲ್ಲ. ಆ ರೀತಿಯ ಒಂದು ವಿಭಿನ್ನವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಈಗ ಮಾಡಿದ್ದೇವೆ. ಹಾಗಾಗಿ ಭಕ್ತರು ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ನಮ್ಮ ದೇವಸ್ಥಾನಕ್ಕೆ ಬಂದು ಅಮ್ಮನವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಹಾಗಾಗಿ ಬರುವಂಥ ಭಕ್ತರಿಗೆ ಸೌಲಭ್ಯವನ್ನು ಕಲಿಸ್ಕೊಡ್ಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಅಮ್ಮನವರ ಒಂದು ನಾವೆಲ್ಲ ಅಮ್ಮನವ್ರ ಭಕ್ತರು. ಅಮ್ಮನವ್ರನ್ನ ನಾವು ಬೇಡಿದ ಮೇಲೆ ಅಮ್ಮನವರು ನಮಗೆಲ್ಲ ರೀತಿಯ ಒಂದು ಒಳ್ಳೆಯದನ್ನು ಮಾಡಿದ್ದಾರೆ. ಹಾಗಾಗಿ ಏನು ನಾವೆಲ್ಲ ಇದ್ದಂಥ ನಮ್ಮ ಅಣ್ಣ ನಾವೆಲ್ಲ ಇದ್ದಂಥ ಒಂದು ಮನೆಯನ್ನು ಕೂಡ ಅಮ್ಮನವರ ಆಶೀರ್ವಾದದಿಂದ ಅಮ್ಮನವರಿಗೆ ನಾವು ನೀಡಿ ಅಲ್ಲಿ ಒಂದು ಪ್ರಸಾದ ನಿಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಇದ್ದೇವೆ. ಮತ್ತು ನಮ್ಮದೇ ಆದ ಒಂದು ಜಾಗ ಇದೆ, ಅಲ್ಲೂ ಕೂಡ
ಬಂದಂಥ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ಒಂದು ವಸತಿಯನ್ನು ನಾವು ಮಾಡಬೇಕು ಅಂತ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಅಮ್ಮನ ಆಶೀರ್ವಾದದಿಂದ ಇವತ್ತೇನು ಬಂದಂಥ ಭಕ್ತರಿಗೆ ಇವತ್ತು ಪ್ರಸಾದ ವಿನಿಯೋಗ ಕೂಡ ಇಲ್ಲಿ ನಡೀತಾ ಇದೆ. ಅದನ್ನು ನಿತ್ಯ ಪ್ರಸಾದ ವಿನಿಯೋಗ ಮಾಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಆಸೆ ಇದೆ. ಈಗ ಅನೇಕ ಜನ ಬೇಡಿ ಬರ್ತಾ ಇದ್ದಾರೆ ಅಮ್ಮನವರ ಸನ್ನಿಧಾನಕ್ಕೆ. ಬಂದಂಥ ಭಕ್ತರ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾ ಇದೆ. ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ಒಂದು ಪವಿತ್ರವಾದ ಕ್ಷೇತ್ರವಾಗಿ ಮಹಾಲಕ್ಷ್ಮಿ ಮದ್ದರ್ಲಕ್ಕಮ್ಮನವರು ಇವತ್ತು ಚಿಕ್ಕನಾಯಕನಲ್ಲಿ ನೆಲೆಸಿದ್ದಾರೆ. ತಾವೆಲ್ಲರೂ ಬನ್ನಿ, ನಾವೆಲ್ಲರೂ ಕೂಡ ಅಮ್ಮನವರ ಆಶೀರ್ವಾದದಿಂದನೇ ಇವತ್ತು ನಾವು ಈ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಆಗಿದೆ. ತಾವೆಲ್ಲರೂ ಕೂಡ ಅಮ್ಮನವರ ಆಶೀರ್ವಾದ ಪಡೆದು ತಾವು ಕೂಡ ಜೀವನದಲ್ಲಿ ಬದುಕಿನಲ್ಲಿ ಒಂದು ನೆಮ್ಮದಿಯನ್ನು ಕಾಣಿ ಅಂತ ನಾನು ಕೇಳ್ಕೊಳ್ತೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಕಲ್ಪತರುನಾಡು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶುಕ್ರವಾರದ ಕೋಟೆ ಬಾಗಿಲು ಹೊಸಬೀದಿ ಕ್ಷೇತ್ರದಲ್ಲಿ ಅಮ್ಮನವರು ನೆಲೆಸಿದ್ದಾರೆ. ನಮ್ಮ ಪೂರ್ವಿಕರು ಅಮ್ಮನವ್ರನ್ನ ದುರ್ಗಾ ಸ್ವರೂಪದಲ್ಲಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ರು. ಇತ್ತೀಚೆಗೆ ಅಮ್ಮನವ್ರನ್ನ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾರೆಲ್ಲ ಕೂಡ ದೇವಿಯನ್ನು ನಂಬಿ ಭಕ್ತಿಯಿಂದ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಅಮ್ಮನವರು ಅನುಗ್ರಹವನ್ನು ಮಾಡ್ತಾಳೆ. ಅವರ ಕಷ್ಟಗಳನ್ನು ನಿಗ್ರಹಿಸುವಂಥದ್ದು, ಅವರ ಇಷ್ಟಾರ್ಥಗಳನ್ನು ಅನುಗ್ರಹವನ್ನು ಮಾಡುವಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಚಿಕ್ಕನಾಯಕನಹಳ್ಳಿಯಲ್ಲಿರುವಂತಹ ಮಹಾಲಕ್ಷ್ಮಿ ಮದ್ದರ್ಲಕ್ಕಮ್ಮ ಅಂತ ಹೇಳಲಿಕ್ಕೆ ನಮಗೆ ಭಾರಿ ಹೆಮ್ಮೆ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಅಮ್ಮನವರ ಕ್ಷೇತ್ರಕ್ಕೆ ಬರುವಂಥ ಸಂಖ್ಯೆ, ಭಕ್ತರ ಸಂಖ್ಯೆ ಬಹಳ ಹೆಚ್ಚಿನದಾಗಿದೆ. ರಾಜ್ಯ, ಹೊರ ರಾಜ್ಯ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಚಿಕ್ಕನಾಯಕನಹಳ್ಳಿಗೆ ಬರ್ತಿರುವಂಥದ್ದು ನಮ್ಮ ಚಿಕ್ಕನಾಯಕನಹಳ್ಳಿಗೆ ಒಂದು ಸ್ಫೂರ್ತಿಯ ಸೆಲೆಯಾಗಿರುವಂಥದ್ದು. ಮತ್ತು ಅದರ ಮುಖಾಂತರವಾಗಿ ಚಿಕ್ಕನಾಯಕನಹಳ್ಳಿ ಒಂದು ಅಭಿವೃದ್ಧಿ ಆಗಲಿ ಎನ್ನುವಂಥದ್ದು ಕೂಡ ಒಂದು ಪ್ರವಾಸೋದ್ಯಮ ರೀತಿಯಲ್ಲಿ ಚಿಕ್ಕನಾಯಕನಹಳ್ಳಿ ಬೆಳೀಲಿ, ಇಲ್ಲಿ ವ್ಯಾಪಾರ ವ್ಯವಹಾರ ಚೆನ್ನಾಗಾಗಲಿ ಅನ್ನುವಂಥದ್ದು ಕೂಡ ನಮ್ಮದೊಂದು ಸಂಕಲ್ಪ ಇದೆ. ಮುಂದಿನ ದಿನಮಾನಗಳಲ್ಲಿ ಪ್ರತಿನಿತ್ಯ ದೇವಾಲಯಕ್ಕೆ ಬರುವಂತಹ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎರಡು ಮಾತು. ನನ್ನ ಹೆಸರು ಸುಮನಾ ಶ್ರೀವಳ್ಳಿ. ನಾನು ಬೆಂಗಳೂರಿಂದ ಬರ್ತಾ ಇರೋದು. ಇಲ್ಲಿ ನಾನು ಬರ್ತಾ ಇರೋದು ಆಲ್ಮೋಸ್ಟ್ 5 ತಿಂಗಳು ಆಯಿತು. ನಾನು 5 ಸರಿ ಬಂದಿದ್ದೀನಿ, 5 ತಿಂಗಳಾಗಿದೆ ನಾನು ಇಲ್ಲಿ ಬಂದಾಗ. ಇಲ್ಲಿ ನಾನು ಇವಾಗ ಎಲ್ಲಿ ನಿಂತಿದ್ದೀನೋ ಇಲ್ಲಿ ನಿಂತ್ಕೊಂಡಾಗ ಒಂಥರ ವೈಬ್ರೇಷನ್ಸ್ ಬರುತ್ತೆ. ನಾವು ಏನೇ ಕೇಳಿಕೊಂಡ್ರು ಅಥವಾ ದೇವ್ರ ಹತ್ರ ಏನಾದರೂ ಪ್ರಶ್ನೆ ಹಾಕಿದಾಗ ನನ್ನ ಅನಿಸಿಕೆಯ ಪ್ರಕಾರ ನನ್ನ ಕಣ್ಮುಂದೆ ಉತ್ತರಗಳು ಬಂದಿದೆ. ಯಾಕೆ, ಏನು, ಯಾರು ಅನ್ನೋದು ಉತ್ತರ ಬರುತ್ತೆ. ಒಂದೇನಾದರೂ ಯಾವುದಾರ ಒಂದು ವಿಚಾರದಲ್ಲಿ ನಾವು ಡಿಸಿಷನ್ ಮೇಕ್ ಮಾಡಬೇಕು ಅಂದರೂ ಸಪೋರ್ಟ್ ಮಾಡುತ್ತೆ. ನನಗೇನಾದ್ರು ಪ್ರಶ್ನೆಗಳಿದ್ರೆ ಬಂದು ದೇವ್ರನ್ನ ಕೇಳ್ಕೊಂಡು ಹೋದಾಗ ಆಲ್ಮೋಸ್ಟ್ ಎಲ್ಲ ನಡೀತಾ ಇದೆ. ಇವತ್ತು ಒಂದು ಪ್ರಶ್ನೆ ಕೇಳಬೇಕು ಅಂತಲೇ ಬಂದಿದ್ದೀನಿ, ಅದ ನಂತರ ಗೊತ್ತಾಗುತ್ತೆ ಏನಂತ. ನಂದು ಸಮಸ್ಯೆ ಬಂದಿದ್ದು ನನ್ನ ಫ್ಯಾಮಿಲಿ ಇಶ್ಯೂಸಿಂದ ಬಂದಿದ್ದು. ಈಗ ಸ್ವಲ್ಪ ನನಗೆ ನೆಮ್ಮದಿ ಕಾಣ್ತಾ ಇದೆ. ಮೊದಲು ನನ್ನ ಮಗಳದು ಆರೋಗ್ಯ ಇವಾಗ ಸ್ವಲ್ಪ ಆರಾಮಾಗಿ ಇದೆ, ಬಟ್ ಪೂರ್ತಿ ಅಂತನೂ ಅಲ್ಲ, ಆ ಥರ ಏನೂ ಇಲ್ಲ ಅನ್ನೋಂಗೂ ಇಲ್ಲ, ಚೇತರಿಸ್ಕೊತಾ ಇದೆ. ಸ್ವಲ್ಪ ಹಂತ ಹಂತವಾಗಿ ಇದಾಗ್ತಾ ಇದೆ, ಆರಾಮಾಗಿದ್ದಾಳೆ. ಇವತ್ತು ಬರಬೇಕಾಗಿತ್ತು ಮಗು, ಸ್ವಲ್ಪ ಹುಷಾರಿಲ್ದಿರೋದಕ್ಕೆ ಬಂದಿಲ್ಲ. ಇಲ್ಲಾಂದರೆ ಅವಳು ಬಂದು ನೀರು ಹಾಕಿಸ್ಕೊತಾಳೆ. ಇಲ್ಲಿ ಬಂದು ಪ್ರತಿ ಅಮಾವಾಸ್ಯೆ ಬಂದು ನೀರು ಹಾಕಿಸ್ಕೊಂಡು ಹೋಗ್ತಾ ಇದ್ದಾಳೆ. ಆರಾಮ ಅನ್ಸುತ್ತೆ. ನಿಮಗೆ ಗೊತ್ತಾಯ್ತು ಮೇಡಮ್ ಈ ಫ್ಯಾಮಿಲಿ ಬಗ್ಗೆ? ನನಗೆ ಗೊತ್ತಾಗಿದ್ದು ಗುರುಗಳಿಂದ. ಸರಸ್ವತಿ ಗುರುಗಳಿದ್ದಾರಲ್ಲ ಅವ್ರ ಮುಖಾಂತರ ನನಗೆ ಗೊತ್ತಾಯಿತು. ನಾನು ಅಲ್ಲಿಗೆ ಹೋಗಿದ್ದೆ, ಸ್ವಲ್ಪ ಏನೋ ಇಶ್ಯೂಸ್ ಇತ್ತು ಫ್ಯಾಮ್ಲಿದು ಅಂತ ಹೇಳ್ಬಿಟ್ಟು ಜಾತಕದ ವಿಷಯಕ್ಕೆ ಅಂತ ಹೋಗಿದ್ದೆ. ಇಲ್ಲಿ ಬಂದು ಪ್ರಶ್ನೆ ಹಾಕಿ ನೋಡಮ್ಮ, ನಿನಗೆಲ್ಲ ಪರಿಹಾರಗಳು ಸಿಗುತ್ತೆ, ಬಂದು ನೋಡ್ಕೊಂಡು ಹೋಗು ಅಂತಂದರು. 3 ಅಮಾವಾಸ್ಯೆ ಬಂದು ಹೋಗು, ನಿನಗೆ ಆಮೇಲೆ ಅದು ಪ್ರಭಾವ, ಅದು ಉತ್ತರಗಳೆಲ್ಲ ನಿನಗೆ ಬರುತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ನಡೀತಾ ಇದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೇವಾಲಯದ ಮುಖ್ಯಸ್ಥರಾದ ಶ್ರೀ ಲಕ್ಷ್ಮೀಶ್, ಸಾವಿರಾರು ಭಕ್ತರು ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.